ಕುಲದೇವರಾದ ಬೀರಲಿಂಗೇಶ್ವರರಲ್ಲಿ ದಾಸಶ್ರೇಷ್ಠರಾದ ಶ್ರೀ ಭಕ್ತಕನಕದಾಸರ ಹಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಬ್ರಹ್ಮಲೀನ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರ ನುಡಿನಮನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಚರಣಗಳಲ್ಲಿ ನಮಸ್ಕರಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬುವುದರಿಂದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಟ್ರಸ್ಟಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಇವತ್ತು ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಒಂದು ಅಗಲಿಕೆಯ ಅಂಗವಾಗಿ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಒಂದಿಷ್ಟು ತಮ್ಮ ಗಮನಕ್ಕೆ ತರುವಂತಹ ವಿಚಾರ ಏನಂತಂದರೆ, ಅವರಿಗೆ ಕಿಡ್ನಿಯ ಸಮಸ್ಯೆಯಿಂದ ಬಹಳ ಬಳಲ್ತಾ ಇದ್ರು. ಸಾಕಷ್ಟು ಚಿಕಿತ್ಸೆಗಳನ್ನು ತಗೊಂಡ್ರೂ ಕೂಡ ಆ ಕಿಡ್ನಿ ಹತೋಟಿಗೆ ಬರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ಕುಂತಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಅವರನ್ನು ಆರೈಕೆ ಮಾಡ್ತಾಯಿದ್ರು. 2013 ಮೇ 5ನೇ ತಾರೀಕು ಒಂದು ಫೋನ್ ಕರೆ ಮಾಡ್ತಾರೆ ವಿಜಯಲಕ್ಷ್ಮಿ ಅವರು. ಸ್ವಾಮೀಜಿ, ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಕಿಡ್ನಿ ಬಹಳ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ, ಎಷ್ಟು ಹೇಳಿದರೂ ಕೂಡ ಅವರು ಆಸ್ಪತ್ರೆಗೆ ಬರ್ತಾ ಇಲ್ಲ, ಚಿಕಿತ್ಸೆಗಳನ್ನು ತಗೊಳ್ತಾ ಇಲ್ಲ, ದಯಮಾಡಿ ನೀವು ಅವ್ರಿಗೋಗಿ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿ, ಅವ್ರಿಗೆ ಮನವೊಲಿಸುವಂತಹ ಕೆಲಸವನ್ನು ಮಾಡಿ ಅಂತಂದೇಳಿ ಈಶ್ವರಾನಂದಪುರಿ ಸ್ವಾಮೀಜಿಯವರಿಗೆ ಮತ್ತು ನನಗೆ ಇಬ್ಬರಿಗೂ ಫೋನನ್ನು ಮಾಡಿದರು. 2013 ಮೇ 9ನೇ ತಾರೀಕು ನಾವು ಈ ತಿಂತಿಣಿಗೆ ಬಂದ್ವಿ. ಆವಾಗ ಅವರ ಕಿಡ್ನಿಯ ಪರಿಸ್ಥಿತಿ ಕ್ರಿಯಾಟಿನ್ ಅಂತಂದೇಳಿ 18 ಕಿತ್ತವ್ರು. ಕ್ರಿಯಾಟಿನ್, ಯೂರಿನ್ ಕ್ರಿಯಾಟಿನ್ 18 ಕಿತ್ತವ್ರು. ಬಹಳ ಪರಿಸ್ಥಿತಿ ಗಂಭೀರ ಆಯಿತು. ಆ 9ನೇ ತಾರೀಕು ನಾನು ಮತ್ತು ಈಶ್ವರಾನಂದಪುರಿ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿದ್ರು, ಇಲ್ಲ ವಿಜಯಲಕ್ಷ್ಮಿ ಅವ್ರು ಹಿಂಗೆ ಮಾತಾಡ್ತಿದ್ದಾರೆ, ನಡಿ ಹೋಗೋಣ ಅಂತಂದೇಳಿ ನಾವು ಕಾಗಿನೆಲೆಯಿಂದ ತಿಂತಿಣಿಗೆ ಬಂದಾಗ ಆ ರೂಮಲ್ಲಿ ಅವರು ವಾಮಿಟ್ ಮಾಡ್ತಾಯಿದ್ರು. ಯಾಕಂದರೆ ಕ್ರಿಯೇಟಿನ್ 18 ಆದಂಥ ಸಂದರ್ಭದಲ್ಲಿ ಅವರು ಕುಡ್ದಂತಹ ನೀರು, ಊಟ ಮಾಡಿದಂಥದ್ದು ಏನೂ ಕೂಡ ಜೀರ್ಣ ಆಗ್ತಿರ್ಲಿಲ್ಲ, ಅವರು ವಾಂತಿ ಮಾಡ್ತಾಯಿದ್ರು. ಸ್ವಾಮೀಜಿ, ಯಾಕೆ ಹಿಂಗೆ ಮಾಡ್ತೀರಾ, ಯಾಕೆ ಇಷ್ಟು ಹಠ ಮಾಡ್ತೀರಿ, ನೀವು ಆಸ್ಪತ್ರೆಗೆ ಬನ್ನಿ, ಯಾವ ಅನುಷ್ಠಾನದಿಂದಾಗಲಿ ಯಾವುದೋ ಆಯುರ್ವೇದಿಕದಿಂದಾಗಲಿ ಏನು ಸರಿಯಾಗಂಥದ್ದಲ್ಲ, ಇದು ಅಲೋಪತಿಗೆ ಹೋಗಬೇಕು, ಆರೋಗ್ಯ ಬಹಳ ಮುಖ್ಯ ಅನ್ನುವಂತಹ ಮಾತನ್ನು ಅವತ್ತು ರಾತ್ರಿ ಅವ್ರ ಜೊತೆಗಿದ್ದು ಬೆಳಿಗ್ಗೆ ಅವ್ರಿಗೆ ಹೇಳಿ ನಾವೊಂದು ಸ್ವಲ್ಪ ಸಿಟ್ಟಾಗಿ ಹೇಳ್ತಿದ್ವಿ, ಎಷ್ಟಂತ ಇದನ್ನು ಮಂಡತನ ಮಾಡ್ತೀಯಪ್ಪ, ಬಾ ಹೋಗೋಣ ಆಸ್ಪತ್ರೆಗೆ ಅಂತಂದೇಳಿ ನಾನು ಈಶ್ವರ ಸ್ವಾಮೀಜಿ ಅವ್ರನ್ನ ಗದರಿಸಿದ್ವಿ. ಆಯ್ತು ಬುದ್ಧಿ, ಬರ್ತೀನಿ ಮಾಡ್ತೀನಿ ಅಂತಂದು ಹೇಳಿರು. 2013 ಮೇ 12ನೇ ತಾರೀಕು ವೋಟಿಂಗ್ ಇತ್ತು. ನಾನು ಹೇಳಿದೆ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅವ್ರಿಗೆ, 12ನೇ ತಾರೀಕು ವೋಟಿಂಗ್ ಇದೆ, ನೀವು ಬರಲಿಲ್ಲ ಅಂತಂದರೆ 13ನೇ ತಾರೀಕಿಗೆ ನಿನ್ನ ಕೈ ಕಾಲು ಕಟ್ಕೊಂಡು ಕರ್ಕೊಂಡೋಗಿ ನಾನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀನಿ ಅಂತಂದೇಳಿ ನಾನು ಆ ರೂಮಿಂದ ಹೊರಗಡೆ ಬಂದ್ಬಿಟ್ಟೆ. ಅದಾದಮೇಲೆ ಈಶ್ವರಾನಂದಪುರಿ ಸ್ವಾಮೀಜಿಯವರು ನಿರರ್ಗಳವಾಗಿ ಮಾತನಾಡಿದರು, ಕನ್ವಿನ್ಸ್ ಮಾಡಿದರು. ಅದಾದಮೇಲೆ ನಾವು ವೋಟಿಂಗ್ಗೋಸ್ಕರ ನಾವು ಕಾಗಿನೆಲೆಗೆ ಹೋದ್ವಿ, ಅವ್ರು ವಸ್ತುರಿಗೆ ಬಂದ್ವಿ. ಅದಾದಮೇಲೆ ನಾವಿನ್ನೂ ಲಿಂಗಸೂರು ಕುಷ್ಟಗಿ ಇನ್ನೂ ದಾಟಿರಲಿಲ್ಲ. ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವ್ರ ಗಾಡಿ ಹತ್ಕೊಂಡು ಬಿಜಾಪುರದ ಆಸ್ಪತ್ರೆಗೆ ಹೋಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡ್ತೇನೆ ಅನ್ನುವಂಥದ್ದು. ಅಲ್ಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಡಯಾಲಿಸಿಸ್ ಪ್ರಾರಂಭ ಆಗುತ್ತೆ. ಅಲ್ಲಿಂದ ವಿಜಯಲಕ್ಷ್ಮಿ ಅವರ ಗೈಡೆನ್ಸ್ ಮೇಲೆ ಅವರಿಗೆ ಡಯಾಲಿಸಿಸ್ ಪ್ರಾರಂಭ ಆಗುತ್ತೆ. ಅದಾದಮೇಲೆ ವಿಜಯಲಕ್ಷ್ಮಿಯವರ ಆಸ್ಪತ್ರೆಗೆ ಅಡ್ಮಿಂಟ್ ಆಗ್ತಾರೆ. ಅಲ್ಲಿ ಎಲ್ಲ ರೀತಿಯಾದಂಥ ಚಿಕಿತ್ಸೆಯನ್ನು ತೊಗೊಳ್ತಾರೆ. ಅದಾದಮೇಲೆ ನಾನು ಮತ್ತು ಈಶ್ವರಾನಂದಪುರಿ ಸ್ವಾಮೀಜಿಯವರು ಮತ್ತೆ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಸೀದಾ ನಾವು ಹೋಗಿದ್ದು ಸಿದ್ದರಾಮಯ್ಯನವ್ರ ಹತ್ರ.
ನಾನು ಈಶ್ವರಾನಂದಪುರಿ ಸ್ವಾಮೀಜಿಯವರಲ್ಲಿಂದ ಸೀದಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ, ಸರ್ ಹಿಂಗೆ ನಮ್ಮ ಸ್ವಾಮೀಜಿಯವರಿಗೆ ಕಿಡ್ನಿ ಫೇಲ್ ಆಗೋಗಿದೆ, ಭಾಳ ಸಮಸ್ಯೆ ಇದೆ ಅಂತಂದಾಗ ಆ ಸಂದರ್ಭದಲ್ಲಿ ಅವರು ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ಕೇಳಿದ ತಕ್ಷಣನೇ ಅವತ್ತು ರಾತ್ರಿನೇ ವಿಜಯಲಕ್ಷ್ಮಿಯವರ ಆಸ್ಪತ್ರೆಗೆ ಹೋಗಿ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವ್ರನ್ನ ನೋಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರು ಅಂತಂದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದ್ಮೇಲೆ ಅವರ ಮಾತುಶ್ರೀ ಆಗಿರ್ತಕ್ಕಂಥ ತಾಯಿಯವರು ಕಿಡ್ನಿಯನ್ನು ದಾನ ಮಾಡ್ತಾರೆ. ಕಿಡ್ನಿಯನ್ನು ದಾನ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಪಡಬೇಕಂತ ಸಂದರ್ಭದಲ್ಲಿ ನಾನು ಕೈ ಮುಗಿದು ಕೇಳ್ಕೊಂಡೆ, ಸ್ವಾಮೀಜಿ ನಿಮಗೆ ಕಿಡ್ನಿ ಕಸಿಯಾಗಿದೆ, ನೀವು ತಾಯಿಯ ಗರ್ಭದಲ್ಲಿ ಹೇಗೆ ಒಂದು ಕೂಸಿರುತ್ತೋ ಅಷ್ಟು ಸೂಕ್ಷ್ಮವಾಗಿರಬೇಕು, ನೀವು ದಯಮಾಡಿ ನಮ್ಮ ಕಾಗಿನೆಲೆಗೆ ಬನ್ನಿ, ಇಲ್ಲಾಂದ್ರೆ ನಮ್ಮ ಬೆಳ್ಳೋಡಿ ಮಠಕ್ಕೆ ಬನ್ನಿ, ದಾವಣಗೆರೆಯಲ್ಲಿ SS ಆಸ್ಪತ್ರೆ ಇದೆ, ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಅಲ್ಲಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟನ್ನು ಕೊಡಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತಂದೇಳಿ ಅಪೋಲೋ ಆಸ್ಪತ್ರೆಯಲ್ಲಿ ಹೋಗಿ ನಾನು ಮನವಿಯನ್ನು ಮಾಡಿಕೊಂಡೆ. ಆದರೆ ಅವರು ಬರ್ತೀನಿ ಅಂತಂದೇಳಿ ನಮ್ಮ ಮಠಕ್ಕೆ ಬರಲಿಲ್ಲ ಅನ್ನುವಂಥದ್ದು. ಯಾಕೆ ಅಂತಂದರೆ ಸಮಾಜ ನನಗೆ ಆದಂಥ ಒಂದು ಜವಾಬ್ದಾರಿ ಕೊಟ್ಟಿದೆ, ನನಗೆ ಗುಲ್ಬರ್ಗ ವಿಭಾಗದ ಜವಾಬ್ದಾರಿಯನ್ನು ಕೊಟ್ಟಿದೆ, ನಾನು ಎಲ್ಲ ಸೇವೆಯನ್ನು ಗುಲ್ಬರ್ಗ ಡಿವಿಷನಲ್ಲಿ ಮಾಡಿದ್ದೇನೆ, ನಾನು ಆರೋಗ್ಯವನ್ನು ಕೆಡಿಸ್ಕೊಂಡು ನಾನೆಲ್ಲಾದರೂ ಬೇರೆ ಕಡೆ ಹೋದರೆ ಸರಿ ಇಲ್ಲ ಅಂತಂದೇಳಿ ಅಷ್ಟು ಸ್ವಾಭಿಮಾನದ ಒಬ್ಬ ಸಂತ ಎಲ್ಲಾದರೂ ಇದ್ರೆ ಅದು ನಮ್ಮ ಸಮಾಜದಲ್ಲಿ ಇದ್ದ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಸ್ವಾಭಿಮಾನವಾಗಿ ಆ ಸ್ವಾಮೀಜಿಯವರು ಬದುಕಿದ್ರು. ಕಳೆದ ಡಿಸೆಂಬರ್ 23ನೇ ತಾರೀಕು ಕಾಗಿನೆಲೆಗೆ ಬಂದರು. ಅವ್ರಿಗೇನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಕಾಗಿನೆಲೆಗೆ ಬಂದು 2 ದಿವಸ ಉಳ್ಕೊಂಡು ಕನಕದಾಸರ ಗದ್ದಿಗೆ, ದೊಡ್ಡ ಸ್ವಾಮೀಜಿಯವರ ಗದ್ದಿಗೆ ಎಲ್ಲ ಒಂದೊಂದು ತಾಸು ಕುತ್ಕೊಂಡು ಪೂಜೆಯನ್ನು ಮಾಡಿ ಅಲ್ಲಿಂದ ಬಂದು ಅಲ್ಲಿ ಪ್ರಸಾದವನ್ನು ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಬಂದಂಥವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ಬಹಳ ದುಃಖ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಶಾಸ್ತ್ರ ಒಂದು ಮಾತನ್ನು ಹೇಳ್ತಾರೆ, ಇವತ್ತು ನಾವು ಸಿದ್ದರಾಮಾನಂದಪುರಿ ಸ್ವಾಮೀಜಿಯವ್ರನ್ನ ಕಳ್ಕೊಂಡಿದ್ದೀವಿ, ಅವರು ಮುಂದೆ, ಇನ್ನೊಂದು ದಿವಸ ನಾವು ಅವ್ರ ಹಿಂದೆ, ಎಲ್ಲರೂ ಒಂದು ದಿವಸ ಹೋಗಬೇಕು. ಆದರೆ ಹೋಗುವಂಥ ಸಂದರ್ಭದಲ್ಲಿ ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಆ ಸಂಕಲ್ಪವನ್ನು ಪೂರ್ತಿ ಮಾಡುವಂಥ ಕೆಲಸ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಜವಾಬ್ದಾರಿ ಇರುತ್ತೆ ಅನ್ನುವಂಥದ್ದು. ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ, ಆಯುಃ ಕರ್ಮಂಚ ವಿತ್ತಂಚ ವಿದ್ಯಾನಿಧನಮೇವಚ ಪಂಚೈತಾನೇಪಿ ಸೃಜ್ಯಂತೆ ಗರ್ಭಸ್ಥೇವ ದೇಹಿನ ಅಂತಂದೇಳಿ. ಆಯು, ಕರ್ಮ, ವಿತ್ತ, ವಿದ್ಯಾ, ನಿಧನ ಈ 5 ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಲಿಖಿತವಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಆಯಸ್ಸೆಷ್ಟು ಬದುಕಬೇಕು, ವಿತ್ತ ಎಷ್ಟು ಗಳಿಸ್ಬೇಕು, ವಿದ್ಯೆ ಎಷ್ಟು ಓದಬೇಕು, ಕರ್ಮ ಏನು ಕೆಲಸವನ್ನ ಮಾಡ್ಬೇಕು, ಹೆಂಗ ಸಾಯ್ಬೇಕು ಅನ್ನುವಂಥದ್ದನ್ನೇ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಭಗವಂತನ ಲಿಖಿತ ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಅವರ ಜೀವನ ಪರ್ಯಂತವಾಗಿ ಬದುಕುವಂಥ ಸಂದರ್ಭದಲ್ಲಿ ಒಬ್ಬ ಸ್ವಾಭಿಮಾನದ ಸಂಕೇತವಾಗಿ, ಸ್ವಾಭಿಮಾನದ ಸಂತನಾಗಿ ಈ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿದಂತಹ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಭಗವಂತ ಕೊಡ್ಲಿ ಅಂತಂದೇಳಿ ನಿಮ್ಗೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.